ಪೀಣ್ಯ ಫ್ಲೈಓವರ್ ಬೆಂಗಳೂರಿನ ಹೆಬ್ಬಾಗಿಲಿಗೆ ರೆಡ್ ಕಾರ್ಪೆಟ್ನಂತೆ ಇರುವ ಮೇಲ್ಸೇತುವೆ. ಆದರೆ ಇಂದಿನಿಂದ ಪೀಣ್ಯ ಫ್ಲೈಓವರ್ ಬಂದ್ ಆಗಿದೆ. ಇದರಿಂದಾಗಿ ಸವಾರರು ಪರದಾಡ್ತಿದ್ದಾರೆ. ಟ್ರಾಫಿಕ್ 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 ವಾಹನಗಳು ಮುಂದೆ ಸಾಗ್ತಿಲ್ಲ. ಒಂದೇ ಒಂದು ಸಿಗ್ನಲ್ ದಾಟಲು ಆಗ್ತಿಲ್ಲ. ಬೆಂಗಳೂರಿನಿಂದ ನಿರ್ಗಮಿಸೋರು, ಬೆಂಗಳೂರು ಪ್ರವೇಶಿಸೋರು ಟ್ರಾಫಿಕ್ ಸುಳಿಯಲ್ಲಿ ಸಿಲುಕಿ ಪರದಾಡ್ತಿದ್ದಾರೆ. ಪೀಣ್ಯ ಫ್ಲೈಓವರ್ ಬಂದಾಗಿದ್ದು ಲಕ್ಷಾಂತರ ಸವಾರರು ಪರದಾಡ್ತಿದ್ದಾರೆ. ಬಂದಾಯ್ತು ಪೀಣ್ಯ ಫ್ಲೈಓವರ್. ಇನ್ನು 3 ದಿನ ತಪ್ಪಿದ್ದಲ್ಲ ಪರದಾಟ. ಪೀಣ್ಯ ಫ್ಲೈಓವರ್ ಇದನ್ನ ಬೆಂಗಳೂರಿನ ಹೆಬ್ಬಾಗಿಲು ಅಂದ್ರೂ ತಪ್ಪಾಗೋದಿಲ್ಲ. ಯಾಕಂದ್ರೆ 20ಕ್ಕೂ ಹೆಚ್ಚು ಜಿಲ್ಲೆಗಳ ಜನರು ಬೆಂಗಳೂರು ಪ್ರವೇಶಿಸುವ ಮಾರ್ಗವಿದು. ಆದ್ರೆ ಲೋಡ್ ಟೆಸ್ಟಿಂಗ್ ಹಿನ್ನೆಲೆ 4 ದಿನಗಳ ಕಾಲ ಪೀಣ್ಯ ಮೇಲ್ಸೇತುವೆ ಬಂದ್ ಮಾಡಲಾಗಿದೆ. ಇಂದು ಬೆಳಗ್ಗೆ 5 ಗಂಟೆಯಿಂದಲೇ ಫ್ಲೈಓವರ್ ಕ್ಲೋಸ್ ಆಗಿದೆ. ಮೇ 8ರ ಬೆಳಗ್ಗೆ 11ರವರೆಗೆ ವಾಹನ ಸಂಚಾರ ಬಂದ್ ಆಗಿರಲಿದೆ. ಫ್ಲೈಓವರ್ ಬಂದ್ನಿಂದಾಗಿ ಸವಾರರು ಪರದಾಡ್ತಿದ್ದಾರೆ. ಗರುಗುಂಟೆಪಾಳ್ಯ ಸಿಗ್ನಲ್ ದಾಟುವಷ್ಟರಲ್ಲಿ ಹೈರಾಣಾಗ್ತಿದ್ದಾರೆ. ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಫ್ಲೈಓವರ್ನ ಬೆಳಗ್ಗೆ 5 ಗಂಟೆಯಿಂದಲೇ ಈಗಾಗಲೇ ಬಂದ್ ಮಾಡಲಾಗಿರುವಂಥದ್ದು. ಸದ್ಯ ನಾನೀಗ ಫ್ಲೈಓವರ್ನ ದ್ವಾರದಲ್ಲಿ ನಿಂತ್ಕೊಂಡಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ 5 ಗಂಟೆಯಿಂದ 8ನೇ ತಾರೀಕು 11 ಗಂಟೆವರೆಗೂ ಕೂಡ ಈ ಒಂದು ಫ್ಲೈಓವರ್ನ ಬಂದ್ ಮಾಡಲಾಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಫ್ಲೈಓವರ್ನಲ್ಲಿರುವಂತಹ ಕೇಬಲ್ಗಳನ್ನು ಅಂದರೆ 1422 ಕೇಬಲ್ಗಳನ್ನು ದುರಸ್ತಿ ಮಾಡ್ತಾ ಇದ್ದಾರೆ. ಈ ಕೆಳಗಿರುವಂಥ ಸಾಕಷ್ಟು ಜಂಕ್ಷನ್ಗಳನ್ನು ದಾಟ್ಕೊಂಡು ಹೋಗಲಿಕ್ಕೆ ವಾಹನ ಸವಾರರು ತುಂಬ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನು ಎದುರಿಸ್ತಾರೆ. ಮುಂದಿನ 3 ದಿನ ಪರ್ಯಾಯ ಮಾರ್ಗ ಬಳಸುವಂತೆ ಟ್ರಾಫಿಕ್ ಪೊಲೀಸರು ಸವಾರರಿಗೆ ಮಾಹಿತಿ ನೀಡಿದ್ದಾರೆ. ಆದರೆ ಪೀಕ್ ಅವರ್ನಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಸವಾರರು ಪರದಾಡ್ತಿದ್ದಾರೆ. ಇವ್ರು ಗೊತ್ತಾಗ್ತಿಲ್ಲ ಏನ್ ಮಾಡ್ತಿದ್ದಾರೆ ಅಂತ ಪರ್ಫೆಕ್ಟ್ ಆಗಿ ಓಡಾಡಕ್ಕೆ ಆಗಲ್ಲ. ಅಷ್ಟೇ 1 ಅವರ್ 2 ಅವರ್ ಆಗ್ತಾ ಇದೆ ಎಲ್ಲರಿಗೂ ಟ್ರಾಫಿಕ್ ಇಂದ. ಈಗ ಹೋದ್ರೆ 10 ಗಂಟೆ ಆಗುತ್ತೆ. ನಾನು ಪಂಚಾಯತ್ ಅಂದ್ರೆ ಅರ್ಧ ದಿನ ಕಟ್ಟಾಗುತ್ತೆ ಸ್ಯಾಲ್ರಿ. ಗೌರ್ಮೆಂಟ್ ಫೈಲರ್ ಆಗ್ತಾ ಇದೆ. ಅವರು ಒಂದಕ್ಕಿಂತ ಪರ್ಮನೆಂಟ್ ಸೊಲ್ಯೂಷನ್ ಮಾಡ್ತಾ ಇಲ್ಲ. ವಾರಕ್ಕೆ 3 ದಿನ ಈ ತರ ಬ್ಲಾಕ್ ಮಾಡ್ಕೊಂಡ್ರೆ ಪಬ್ಲಿಕ್ ಇಷ್ಟೊಂದು ತೊಂದರೆ ಆಗುತ್ತಲ್ರಿ. ಇರೋದೇ ಮೇನ್ 15 ಜಿಲ್ಲೆ ಕನೆಕ್ಟ್ ಆಗೋ ಫ್ಲೈಓವರ್ನ ವಾರಕ್ಕೆ 3 ಸರಿ ಕ್ಲೋಸ್ ಮಾಡಿದ್ರೆ ಇವ್ರು ಒಟ್ಟಿಗೆ ತಿಂತಾರೆ ಏನ್ ತಿಂತಾರೆ. ಅವ್ನು ಯಾರು ಮಿನಿಸ್ಟ್ರು ಬಂದು ಇಲ್ಲಿ ನಿಂತ್ಕೋಬೇಕಿಲ್ಲಿ, ನಿಂತ್ಕೊಂಡು 1 ಅವರ್ ಇಲ್ಲಿ ಬಂದು ಕಾದ್ರೆ ಗೊತ್ತಾಗತ್ತಿಲ್ಲ ಎಷ್ಟು ತೊಂದರೆ ಆಗುತ್ತೆ ಹೇಳಿ. ಏನಾದ್ರು ಎಮರ್ಜೆನ್ಸಿ ಇದ್ದವ್ರು ಏನಾಗಬೇಕು ಸರ್? ಇನ್ನೂ 3 ದಿನ ಮೇಲ್ಸೇತುವೆ ಮೇಲೆ ಲೋಡ್ ಟೆಸ್ಟಿಂಗ್ ನಡೆಯಲಿದೆ. ತಲಾ 32 ಟನ್ ತೂಕದ 8 ಟ್ರಕ್ಗಳನ್ನ 4 ಪ್ರಮುಖ ಸ್ಪ್ಯಾನ್ಗಳ ಮೇಲೆ ನಿಲ್ಲಿಸಿ ಪರೀಕ್ಷೆ ನಡೆಸಲಾಗುತ್ತೆ. ಸೇತುವೆಯ ಬಲ ಮತ್ತು ರಚನಾತ್ಮಕ ಬದಲಾವಣೆ ಅಳೆಯಲಾಗುತ್ತೆ. ಆದ್ರೆ ಈ ಲೋಡ್ ಟೆಸ್ಟಿಂಗ್ ಜೊತೆಗೆ ಟ್ರಾಫಿಕ್ನಲ್ಲಿ ಸವಾರರ ತಾಳ್ಮೆ ಪರೀಕ್ಷೆ ನಡೆಯುವುದಂತೂ ನಿಜ. ಕಿರಣ್ ಸೂರ್ಯ, TV9 ಬೆಂಗಳೂರು.